ಸಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರೆಲ್ಲ ಕಂಡರೆ ಮೋಹಿಸದುಳಿಯರು ಇಳೆಯ ಕಾಮುಕರೆಲ್ಲ ಕಂಡರೆ ಮೋಹಿಸದುಳಿಯರು ಕಾಮುಕರೆಲ್ಲ ಕಂಡರೆ ಮೋಹಿಸದುಳಿಯರು ತಪಕ್ಕಿನ್ನು ವಿಘ್ನವಾಗುವುದೈಸೆಗೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದುಳಿಯರು ತಪಕ್ಕಿನ್ನು ವಿಘ್ನವಾಗುವುದೈಸೆಗೆ ಚೆಲುವಿಕೆ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ಆ ಆ ಆ ನನ್ನ ತಪಸ್ಸಿಗೆ ಮಾರಕವಾಗಿ ಪರಿಣಮಿಸಿದೆ. ಹೌದು, ಈ ಲೋಕದಲ್ಲಿ ಯಾರೇ ಇರಲಿ ತಪಸ್ಸು ಮಾಡೋದಕ್ಕೆ ಮುಂದುವರೆದ್ರೆ ಹತ್ತಲಿ ಮೈಮರೆತು ಕುಳಿತಿರ್ಬೇಕಂತೆ. ಹಾಗಂತ ನನ್ನಂತ ಚೆವಿಕೆಯರಿಗೆ ಈ ಕಾಲದಲ್ಲಿ ಮನೆಯಿಂದ ಹೊರಡೋದಕ್ಕೆ ಸ್ವಲ್ಪ ಕಷ್ಟ. ಹೌದು, ರೂಪವತಿ ಯೌವನವತಿ ಹೆಣ್ಣೊಬ್ಬಳು ಎಲ್ಲಿಗಾದ್ರೊಬ್ಬಳೆ ಹೋಗ್ತಾ ಇದ್ರೆ ಸಾಕು. ಕೆಲವು ಯುವಕರಿದ್ದಾರೆ ಈ ದರೆಯಲ್ಲಿ, ಅವಳನ್ನೇ ನೋಡುತ್ತಾ ಅವಳಿಗೆ ಕಣ್ಸನ್ನೆ ಮಾಡುತ್ತಾ ಅವಳು ಮರೆಯಾಗುವ ತನಕ ನೋಡುವಂತಹ ಯುವಕರು ಬೇಕು. ಅಂದ್ರೆ ಕೆಲವರು ಯಾಕೆ ನೋಡ್ತಾರೆ ಗೊತ್ತೇ, ಇಂಥ ರೂಪವತಿ ವನವತಿ ಇವಳು ಯಾರಪ್ಪ, ಎಲ್ಲೋ ನೋಡಿದ ಹಾಗಿದೆ ಎನ್ನುವಂತ ಅನುಮಾನ ಸಂದೇಹ ಅವರಿಗೆ. ಆದ್ರೆ ಮತ್ತೆ ಕೆಲವರು ಹಾಗೆಲ್ಲ, ಇಂಥ ಯುವತಿಯ ಸುಖವನ್ನು ನಾನು ಹೇಗಾದರೂ ಪಡೆಯಲೇಬೇಕು ಎನ್ನುವಂತ ಕಾಮಕ ದೃಷ್ಟಿಯನ್ನು ನೋಡುವುದು ಮಾತ್ರವಲ್ಲ, ಅವರಲ್ಲೇ ಕೆಲವರು ಪಶುಕಾಮಕರಿದ್ದಾರೆ. ಅಂತಹ ಹೆಣ್ಣನ್ನು ಯಾವ ರೀತಿ ಹೇಗೆ ನಾನು ವಶಪಡಿಸಿಕೊಳ್ಳುವುದು ಮಾತ್ರವಲ್ಲ, ಅವಳ ಸುಖವನ್ನು ಹೇಗೆ ಪಡೆಯುವುದು ಎನ್ನುವುದಾಗಿ ಹೊಂಚು ಹಾಕ್ತಾ ಇರ್ತಾರೆ. ಹಾಗೆ ಕೊನೆಗೆ ಅವಳನ್ನು ಹೇಗಾದರೂ ಮರಣ ಮಾಡಿ ಎತ್ತಲು ಕೊಂಡೊಯ್ದು ಅವಳ ಸುಖಪಟ್ಟು ಕೊನೆಗೆ ಆ ಕಾಮುಕರು ಏನು ಮಾಡ್ತಾರೆ ಗೊತ್ತೇ, ಅವರು ಕಟುಕರಾಗ್ತಾರೆ. ಹಿಂದೆ ಮುಂದೆ ನೋಡುವುದಿಲ್ಲ, ಆ ಮುಗ್ಧ ಯುವತಿಯನ್ನು ಕೊಂದು ಎತ್ತಲು ಕಾಡಿಗೆ ಸೀತಾರೆ. ಇಂತಹ ದುಷ್ಟ ಕೃತ್ಯವನ್ನು ಎಸಗುವಂತಹ ಪಶು ಕಾಮುಕರು ಧರೆಯಲ್ಲಿ ತುಂಬಿ ಹೋದ್ರೂ ಕೂಡ ಇಂತಹ ಕೃತ್ಯಕ್ಕೆ ಕಡಿವಾಣ ಇಲ್ಲವೇ? ಏನು ಮಾಡೋಣ ಹೇಳಿ? ಕಾನೂನಿನ ಕೈವಾಡವರಿಗೆ ರಕ್ಷಣೆಯನ್ನು ನೀಡುತ್ತದೆ. ಆದರೆ ಕಾಣದ ಶಕ್ತಿಯ ಕೈವಾಡ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ ಎನ್ನುವಂತ ಯೋಚನೆ ಅವರಿಗೆ ಎಲ್ಲಿದೆ ಹೇಳಿ? ಅಂತೂ ಇವರೆಡೆಯಲ್ಲಿ ನಾನು ಮುಂದುವರಿದಾದ್ರು ಹೇಗಪ್ಪ? ಏನು ಮಾಡೋಣ? ಅಷ್ಟೆಯೋ, ಇದ್ದಾರಲ್ಲ ದೇವತೆಗಳು, ಮೊದಲೇ ನಮ್ಮ ಬದ್ಧ ವೈರಿಗಳು, ನಮ್ಮ ಏಳಿಗೆಯನ್ನು ಕಂಡ್ರೆ ಅವರಿಗೆ ಆಗುತ್ತಿದೆ. ಹೇಗೆ ನಮ್ಮ ವಂಶವನ್ನು ನಿರ್ನಾಮಗೊಳಿಸುವುದು ಉದ್ದೇಶವನ್ನು ಬೀರುತ್ತದೆ. ಹಾಗಾಗಿ ಹಿರಿಯ ಮಾನವನಿಂದ ನನ್ನ ತಪ್ಪು ಕೆಡಬಾರದು. ಯಾವುದೇ ರೀತಿಯಾದ ವಿಘ್ನವರಂತೆ ನಾನು ಕಾರ್ಯಕರ್ತನಾಗಬೇಕು. ಏನಾದರೂ ಉಪಾಯ ಉಂಟಾ? ಅಲ್ಲ, ಪುತ್ರನ ವಿಜಯಕ್ಕಾಗಿ ನಾನೇ ತರಿಸಿಕೊಳ್ಳಬೇಕು. ನಾವು ಮಾಯಾವಿಗಳಂದರೆ ಮಾಯಕನ ರೂಪಿಸಿದ ಮತ್ತೊಂದು ಬಗೆಯ ನಾವು ಹಾಡ್ತೀವಲ್ಲ, ಕರೆಯನ್ನು ಧರಿಸಬೇಕು. ಯಾವ ದಾರಿ? ಹೋರಾರಣ್ಯ ಅನೇಕ ತಾಳಿದೇನು ಇಲ್ಲ. ಈ ಕಾಡಿಗೆ ಬೇಟೆಗಾಗಿ ಅನೇಕ ಬೇಡರು ಬರ್ತಾರೆ. ಎಲ್ಲಿಯಾ ನೋಡಿಬಿಟ್ರೆ ಹರಿದಾಡುವಂತ ಹೊರಗ ಜಾತಿಗಳಿವೆ. ಆ ರೂಪವನ್ನು ಧರಿಸಿಕೊಳ್ಳದೆ ಅದು ಸಂಕೀರ್ಣ ನೋಡಿದ್ರೆ ಮತ್ತೆ ಹಾಗೆ ಏನು ಮಾಡೋಣ? ಮಾಡಬೇಕಲ್ಲ, ಯೋಚಿಸ್ತಾ ಇದ್ದ ಒಂದಲ್ಲ ಎರಡಲ್ಲ ಗುಂಪಾಗಿ ತಂಗಿತ ಸಂಚಿಸುವಂತ ಪ್ರಾಣಿಗಳು, ಅರ್ಥಾತ್ ಋಷಿಗಳು ಆ ಪ್ರಾಣಿಯ ರೂಪವನ್ನು ಧರಿಸಿದ್ರೆ ನನ್ನ ಇಚ್ಛೆ ಖಂಡಿತ ಬೇಕು.
ಯೋಜನೆ ಈ ಕ್ಷಣ ಮಾಯಾವಂತವ ಶಿವಸ್ವಾಮಿ. ಇಂದು ಯಾಕೆ ಹೀಗೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಯಿತೆ? ಪ್ರಕೃತಿಯು ವಿಕೋಪಗೊಂಡಿದೆ, ಪ್ರಾಣಿಗಳು ವಿಲವಿಲಡುತ್ತಾ ಇದೆ, ಖಗ ಪಕ್ಷಿಗಳು ಭೂಮಿಗೆ ಬೀಳಲಾರಂಭಿಸಿದೆ. ಇನ್ನೊಂದು ಕಡೆಯಿಂದ ಬರಿ ಸಹಿಸುವುದಕ್ಕೆ ಅಸಾಧ್ಯ. ಕಿವಿಯ ದೃಷ್ಟಿಯಲ್ಲಿ ನೋಡುತ್ತಿರುವಂತೆ ಹಾಗಿದ್ರೆ ಇವಳ ತಪಸ್ಸು ನನ್ನ ಸ್ವಾರ್ಥ ಸಾಧನೆಗೆ ಎಂದಾಯಿತು. ನಾವು ಮಾಡುವಂತ ತಪಸ್ಸು ಲೋಕ ಕಲ್ಯಾಣಕ್ಕಾಗಿ. ಇದು ಏನಾಯ್ತು ಮತ್ತೆ? ಇವಳಿಗೆ ಸರಿಯಾದಂತಹ ಶಿಕ್ಷೆ ಆಗಲೇಬೇಕು. ಮಹಿಷ ರೂಪವನ್ನಂತೂ ತಪಸ್ಸನ್ನು ಆಚರಿಸುವ ಇವಳ ಉದರದಲ್ಲಿ ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿದ್ದರು ಇಲ್ಲದೆ ಹೋಗಲಿ. ಈ ತಪೋವನವೇ ಹಾಳಾಗಿ ಹೋಯ್ತಲ್ಲ. ತಪಸ್ಸಿಗೆ ಸರಿಯಾದಂತಹ ಸುಸ್ಥಳವನ್ನು ಹುಡುಕಿಕೊಂಡು ನಡೆಯುತ್ತೇನಂತೆ. ಏನಿದು ಏನಿದು ಘನತರ ತಪವು ಮನಿ ಮನೆಯ ನೀ ಬಳಲಿದೆ ದಿಟವು ಸಾನುರಾಗದಿ ಬೇಳು ಮನದಿರವನ್ನು ನಾನಿವೆ
ಬಂದು ಕಮಲ ಜನ ಏನಿದು ಕರುಣಾ ಸಾಗರ ದೇವ ಪರಮೇಶಿ ಕೇಳಯ್ಯ ಹರುಷದಿಂದಲಿ ಮನದಿರಬ ದುರದಿರನಾಯ ತರಳನ ಬಯಸಿನ ವಿರಜಿಸಿದೆನು ಘೋರ ತಪವ ಕರುಣಾಸಾಗರ ದೇವ ನಿಮ್ಮಿ ದಿವ್ಯರೂಪವನ್ನು ಕಂಡಂತ ನಾನೇ ಧನ್ಯೇ ದಂಡಿ ಸ್ವಾಮಿ. ಈ ಹೊತ್ತು ನನ್ನ ಮನದ ವಾಂಛೆ ಬೇರೇನೂ ಅಲ್ಲ, ನಮ್ಮನ ಮಹತ್ತರವಾದ ಆಶೆ ಇದು. ದೇವ ತ್ರೈಲೋಕವನ್ನು ಗೆದ್ದಾಡುವಂತ ವೀರ ಪುತ್ರನನ್ನು ಅನುಗ್ರಹಿಸಿ ನನ್ನನ್ನು ಉದ್ಧರಿಸಬೇಕು. ತಥಾಸ್ತು. ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗ ಮಾತ್ರ ಕೋಣನಾಗಿರ್ತಾನೆ. ಮೊಲೆಯುಡಿಸುವೆನೆದು ಮುತ್ತಿಡುತ್ತಲಿ ಪ್ರೇಮದಿಂದ ಎದಿಗೊಂಡಾದನ ಮೊಲೆಯುಳಿಸುವೆನೆದು ಮುತ್ತಿಡುತ್ತಲಿ ಪ್ರೇಮದಿಂದ ಹೋತು ತಿಗುಣಿಸಿ ಜೋಗುಳ ಪಾಡಿದೋಗುವ ಹೋತು ತಿಗುಣಿಸಿ ಜೋಗುಳ ಪಾಡಿದೋಗುವಾಗ ವೃತ್ತಿಯು ಎನಗಿರದಾದಿಯೇ ಕರುಣಾಸಾಗರ ದೇವ ಪರಮೇಶಿಗೇಳಯ್ಯ ಕಳಚಿ ಬಿದ್ದಲ್ಲ ತಂದೆ, ತಾನಂತ ಬಗೆದರೆ ದೈವವು ಮತ್ತೊಬ್ಬನ್ನೇ ಬಗೆಯಿತಲ್ಲ. ದುರದಿರನಾದ ಕುಮಾರನ್ನು ಪಡೆಯಬೇಕಿರುವಂತ ಆಶೆ ನನಗಿದ್ರೆ ನನ್ನುದರದಲ್ಲಿ ಜನಿಸುವಂತ ಮಗ ಕೋಣನೆ. ದೇವ ಅಂತ ವಿಕೃತ ರೂಪಿಯಾದಂತ ಮಗನನ್ನು ಪಡೆದು ಆತನಿಗೆ ಹೊತ್ತಿಗೆ ಮನೆಯ ನುಂಡಿಸಿ ಆಹಾರವನ್ನು ಕೊಟ್ಟು ಆ ಕೋಣನನ್ನು ತೊಟ್ಟಿಲಲ್ಲಿರಿಸಿ ನಾನು ಯಾವ ರೀತಿ ಜೋಗುಳವನ್ನು ಮಾಡಬೇಕು ತಂದೆ. ಇಂತಹ ವರವನ್ನು ಪಡೆದು ನಾನು ಏನನ್ನು ಸಾಧಿಸಿದೆ? ಮರುಗಲಿರ ಮಾಲಿನಿಗೆ ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತುರಬರಾಗ್ರಮಿಯನಿಸಿ ತ್ರಿಜಗಲಿ ಮೆರೆಯುವನು ಘನಗೀತೆಯಿಂದ ಮರೆಯ ಮಾದಲ್ಲಿನುದ ಸಂತೈಸಿದನು ಮಾನಿನಿಯ ಮರುಗಲಿರು ಉತ್ತಮನಾದ ಪುತ್ರನನ್ನು ಹೊಡೆಯಬೇಕೆಂಬ ಆಶೆ ನಿನ್ನಲ್ಲಿದ್ದರೆ ಅಪರಾಧ ಅಲ್ಲ. ಆದರೆ ಈ ದುರಂತಕ್ಕೆ ನೀನೇ ಕಾರಣ ಅಂತ ಈ ಕಾಡಿನಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದೀಯೋ, ಇದೇ ಕಾಡಿನಲ್ಲಿ ಸುಪಾರ್ಶ್ವಕ ಮಹಾಮುನಿಯು ತಪಸ್ಸನ್ನು ಆಚರಿಸ್ತಾ ಇದ್ದ.
ಹೀಗೆ ಶಾಪಿಸಿ ಹೋಗಿದ್ದಾರೆ. ಶಾಪ ನಿಮ್ಮಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. 3 ಮೂರ್ತಿಗಳಿಂದ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂದೇನಿದೆ ಸ್ವಾಮಿ? ಹುಟ್ಟುವ ಮಗ ಕೋಣ ಅಂತ ಬೇಸರಿಸಬೇಡ. ಕೋಣನಾದರೂ ಜನನಾಗ್ತಾನೆ. 3 ಲೋಕದ ಕೈಯಾಗಿ ಸುರ ಪರಾಕ್ರಮಿಯಾಗಿ ತಾಯಿಯಾದ ನಿನ್ನ ಕನಕ ಗರ್ಭನ ನೇಮವನುಗೊಂಡು ಮಾಲಿದೆ ಕನರು ಜವನೇ ದೊಳೆ ಕ್ಷಣದೊಳು ನಿಜ ರೂಪವನ್ನು ದಳೆಯುತ್ತಳಿ ಮನೆಯ ಜಯನದಿಯಳು ನಂದನೆಯುತ ಪಗಾಗಿ ತೆರಳಿರುವಳು ಈ ಬಾರಿಗೆ ಬಂದುದಿಲ್ಲವು ಯಾದ ಎಂಬುದನು ನಂತನೆಯುತ ಭಯ ಎದರಳಿರುವಳು ಬಿಸಿಲಿಗೆ ಕರಗಿ ಕಮಟಿ ಹೋದಂತ ಬಂದರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಪ್ರಗತಿ ಮಾತೆಯು ಹಚ್ಚಹಸಿರಾಗಿ ಕಲ್ಲಿದ್ದಳಂತೆ. ಅದೇ ರೀತಿಯಾಗಿ ಕಾಲದ ನಿರೀಕ್ಷೆಯಿದ್ದವಳು ತಾನೆ ಕಶ್ಯಪರ ಮಡದಿ ದೇವಿ ಎಲ್ಲರೂ ಹೇಳಿದ್ದು ಹೇಗೆ? ಹಲವು ಮಕ್ಕಳ ತಾಯಿ, ಆದರೆ ಮಕ್ಕಳನ್ನು ಉಳಿಸಿಕೊಳ್ಳುವ ಭಾಗ್ಯ ನನಗುಂಟೆ ಹೇಳಿ? ಅದರ ಬಗ್ಗೆ ಚಿಂತಿಸುವುದಲ್ಲ. ಮಗಳಾದ ಮಾಲಿನಿ ಸಮಾಧಾನದ ಮಾತನ್ನು ಹೇಳಿ ತಪಸ್ಸಿಗೆ ತಿಳಿದವಳು. ಇನ್ನೂ ಬರಲಿಲ್ಲ, ಎಲ್ಲಿ ಹೋದಳು, ಏನು ಮಾಡುವ ಇದ್ದೇಳು ಮಗಳೇ. ಹೋದಂತ ಕಾರ್ಯ ಏನಾಯ್ತು? ನಿಮ್ಮ ಆಜ್ಞೆಯನ್ನು ಪಡೆದುಕೊಂಡು ನೇರವಾಗಿ ಗಾಂಧಾರವನ್ನು ಸೇರಿಕೊಂಡು ಬ್ರಹ್ಮದೇವನ ಕುರಿತು ನನ್ನ ಭಕ್ತಿಯಿಂದ ತಪಸ್ಸನ್ನಾಚರಿಸಿದೆ. ನೀನೇ ದೇವರು ಇರುವುದಿರಲ್ಲ. ಬರಲೇಬೇಕು ತಾನೇ? ಬೇಡಿಕೊಂಡೆ. ಹಾ. ವರವನ್ನು ಅನುಗ್ರಹಿಸಿದ್ದಾರೆ. ಆದರೆ ಹುಟ್ಟುವಂತ ಮಗ ತೋರದಂತೆ. ಇದು ಮಗಳೇ ಇದು. ಕುಲವನ್ನು ಉದ್ಧರಿಸುವ ಮಗನನ್ನು ಪಡೆದುಕೊಳ್ಳುವ ಎಂಬುದಾಗಿ ಕಳಿಸಿಕೊಟ್ಟವಳು ನಾನು. ಪಡೆದುಕೊಂಡು ಬಂದದ್ದು ಕೋಣ. ಯಾಕೆ ಮಗಳು ಹೀಗೆ? ಸುಭಾಷಿತನಿಗೆ ಶಾಪವನ್ನು ಮಾಡಲು ಮುನಿಯ ಶಾಪ. ಮಗಳೇ, ಕರುಣಾಸಾಗರ ದೇವನ ಕುರಿತು ತಪಸ್ಸನ್ನು ಮಾಡಿದವಳು. ಆ ಭಕ್ತ ಸಂಜೀವನಲ್ಲಿ ಏನಾದ್ರೂ ಪರಿಮಾರ್ಜನೆ ಕೇಳಬೇಕಿತ್ತು ನೀನು. ನೀವಂತೆ ಬ್ರಹ್ಮದೇವರಲ್ಲಿ ಕಣ್ಣೀರಿಟ್ಟವರ ಕಾಲು ತೊಳೆದು ಪರಿಮರಿಯಾಗಿ ಬೇಡಿಕೊಂಡೆ. ಕರುಣಾ ದೃಷ್ಟಿಯನ್ನು ಬೀರಿದಂತ ದೇವರು ಒಂದು ಸಮಾಧಾನ ಹೇಳಿದ್ದಾರೆ. ಏನೆಂದು ಹೇಳಿದ್ದಾರೆ? ಮಗಳೇ, ಈ ಪ್ರಪಂಚದಲ್ಲಿ ಯಾವತ್ತೂ ರೂಪ ಮುಖ್ಯವಲ್ಲ, ರೂಪ ಯಾರಿಗೆ ಬೇಕು? ಪರಾಕ್ರಮ ಮುಖ್ಯ. ಹಾ. ಹಾಗಾಗಿ ನಿನ್ನ ಉದರದಲ್ಲಿ ಜನಿಸಿದಂತಹ ಮಗ ಕೋಣನಾದ್ರೂ ಅವ ಜಾಣನಾಗ್ತಾನೆ, 3 ಲೋಕಕ್ಕೆ ಅಧಿಪತಿಯಾಗಿ ಮೆರೆಯುತ್ತಾನೆ ಎನ್ನುವಂತ ಸಮಾಧಾನವನ್ನು ಬ್ರಹ್ಮದೇವರೇ ಆಡಿದ್ದಾರಮ್ಮ. ಮಗಳೇ, ನನಗೆ ರೂಪ ಅಗತ್ಯ ಉಂಟೆ ಹೇಳು. ನನ್ನ ಆಸೆ ಏನು ಹೇಳು? ತ್ರೈಲೋಕವನ್ನು ಜಯಿಸುವಂತ ಮಗ ಮಾತ್ರ ಬೇಕು. ಕೋಣನಾದ್ರೆ ನನಗೇನು, ಕೋಣನಜ್ಜಿ ಆದ್ರೆ ನನಗೇನಂತೆ. ಹೋಗಿ ಅರಮನೆ ಇದ್ದುಕೋ. ಮಗಳ ಬಗ್ಗೆ ಆಲೋಚಿಸಿದ್ರೆ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಅವಳಿಗೆ ಆಗಬೇಕಾದ್ದೇನು? ಮದುವೆ. ಯೋಗ್ಯ ವರೆಯಲಿದ್ದಾನೆಂದು ಆಲೋಚಿಸಿದ್ರೆ ಪಾತಾಳ ಲೋಕದ ಮಧುವಣದಧಿಕಾರಿ ವಿದ್ಯುನ್ಮಾಲಿ ಸರಿಯಾದ ಜೋಡಿ. ಆತನಿದ್ದರಿಗೆ ದೂತನ್ನು ಕಳಿಸ್ತೇನೆ. ಅವರು ಬರುವ ನಿರೀಕ್ಷೆಯಲ್ಲಿ
ಕಾಕೇಯ ವಂಶ ಕಲಾವತಿ ದೇವಿಯವರ ಮಗನಾಗಿ ವರ್ತಮಾನ ಕಾಲ ನಡೆಯುತ್ತಿರುವಂತಹ ಪಾತಾಳ ಲೋಕದ ಮಧುವನಕ್ಕೆ ಅಧಿಕಾರಿಯಾಗಿ ವೀರ ವಿದ್ಯುನ್ಮಾಲಿ ಅನ್ನುವಂತ ನಾಮಾಂಕಿತನಾಗಿ ಆಳುತ್ತಾ ಇದ್ದೇನೆ, ಬಾಳುತ್ತಾ ಇದ್ದೇನೆ, ಬೆಳಗುತ್ತಾ ಇದ್ದೇನೆ. ಸರಿ. ವ್ಯಕ್ತಿಯೊಬ್ಬ ಸಾಧಿಸಿದ್ರೆ ಸಾಧನೆಯ ತುತ್ತತುದಿಯನ್ನು ಏರ್ತಾನೆ ಅನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಎಳವೆಯಲ್ಲೇ ಕಾರಣ ಪ್ರವೇಶ, ಬ್ರಹ್ಮದೇವನ ಕುರಿತು ಅಖಂಡ ತಪಸ್ಸು, ಮರಣ ಭಾರತ ವರವನ್ನು ಪಡೆದುಕೊಂಡು ಬಂದವನಾಗಿದ್ದೇನೆ. ಆದ್ರೆ ಒಂದು ವಿಚಾರ, ದೇವರು ಕೊನೆಗಾಗುವಾಗ ಆಡಿದಂತ ಮಾತು, ವಿದ್ಯುನ್ಮಾಲಿ ಒಂದು ವೇಳೆ ಮರಣ ಬಂದರೆ ಯಕ್ಷನಿಂದ ಮಾತ್ರ. ಬ್ರಹ್ಮದೇವರ ಮಾತನ್ನು ಕೇಳಿದಾಗ ಅಂದು ನಗು ಬಂದಿತ್ತು, ಈಗಲೂ ಬರ್ತಾ ಇದೆ. ಯಾಕೆ ಗೊತ್ತಾ? ಹೋಗುವ ಕಾಲ. ಯಾರಿಗೆ? ಬ್ರಹ್ಮದೇವರು ಹೇಳಿದ್ದು. ಆಗ ನೀವು ನನಗೆ ಹೇಳಿದಂತ ಭಾವಿಸಿದ್ದು, ದೇವರದು ಹೋಗುವಾಗಲೇ ಹೇಳಿದ್ದು. ಸಾಮಾನ್ಯವಾದಂತ ಒಂದು ಹಕ್ಕಿ ರೂಪದ ಯಕ್ಷನಿಂದ ನನ್ನ ಪಾಲಿಗೆ ಮರಣ ಬರುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವೇ ಇಲ್ಲ. ವಿದ್ಯುನ್ಮಾಲಿ ಎಂದೆಂದಿಗೂ ಅಮರ 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 ಎಂದಿರಂತೆ ಇಂದು ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿದವರು ನಾನಿದ್ದೇನೆ. ನೇರವಾಗಿ ಸಭಾಸ್ಥಾನಕ್ಕೆ ನನ್ನ ಪ್ರವೇಶ. ನೋಡಬಾರ್ದ, ನಮ್ಮವರೆಲ್ಲರೂ ಎತ್ತರಿತ್ತು ಜಯಘೋಷವನ್ನು ಮಾಡ್ತಾ ಇದ್ದಾರೆ. ನೋಡುವಾಗ ಕೇಳುವಾಗ ಮನಸ್ಸಿಗೆ ತುಂಬಾ ನೆಮ್ಮದಿ ಉಂಟಾಗ್ತಾ ಇದೆ. ರಾಜಕೀಯವಾಗಿ ಯೋಚಿಸುವುದಕ್ಕೆ ಮುಂದುವರಿದ್ರೆ ಯೋಚಿಸಬೇಕಾದಂತ ಅಗತ್ಯವೇ ಇಲ್ಲ. ಯಾಕೆಂದ್ರೆ ನನ್ನ ಅಧಿಕಾರದಲ್ಲಿ ಪ್ರಜೆಗಳು ಸುಖ ಸಂತೋಷ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ಸಾಂಸಾರಿಕವಾಗಿ ಆಲೋಚನೆ ಮಾಡಿದ್ರೆ ಮದುವೆ ಯಾರಿಗೆ? ಊರವರ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಇನ್ನೂ ಆದತ್ತಿಲ್ಲ. ಮನಸ್ಸಿಲ್ವಾ? ಯಾರು ಹೇಳಿದ್ದು? ಮನಸ್ಸು ಬೇಕಾದಷ್ಟು ಉಂಟು. ಆದ್ರೆ ಯೋಗ್ಯತೆ, ಪರಾಕ್ರಮ, ಸೌಂದರ್ಯಕ್ಕೆ ತಕ್ಕುದಾದ ಹುಡುಗಿ ಸಿಕ್ಕಿದ್ರೆ ಒಂದು ಆಗುವ ಸಾಕು. ಒಂದು ಸಾಕಾಗ್ಲಿಕ್ಕಿಲ್ವಾ? ಒಂದೊಂದಾದವರೇ ಪಡುವಂತ ಕಷ್ಟ ನೋಡಿದ್ರೆ ಸಾಕಾಗ್ತದೆ. ಎರಡಾದ್ರೂ ಆಗ್ತದ? ಅದು ಆಗ್ಲಿಕ್ಕೆ ಇಲ್ಲ. ಆ ಕುರಿತೆ ಯೋಚಿಸುತ್ತಿರುವಂತಹ ಸಮಯ ದೂತನೊಬ್ಬ ಓಡೋಡಿಕೊಂಡು ಬಂದವರಿದ್ದಾನೆ. ಓಲೆಯನ್ನು ಕೊಟ್ಟಿದ್ದಾರೆ. ನೋಡಿದ್ರೆ ನನಗೆ ಬರಿಸಿದರೆ ಮೊದಲ ಬಳ ಬರೆದಿದರೆ
ಶುಭಗಾಲ ದೂತ ಎಲ್ಲಿಂದ ಬಂದವ? ಶೋಣಿತಾಪುರದಿಂದ ಬಂದಂತ ದೂತ. ದ್ವಿತೀಯಮ್ಮ ಕಳಿಸಿರ್ತಕ್ಕಂತ ಅವಳಿ ಮಗಳಾದಂತ ಮಾಲಿನಿಗೆ ಮದುವೆ ಅನ್ನೋದಾಗಿ ತೀರ್ಮಾನ ಮಾಡಿದ್ದೇನೆ. ಆ ಸಿಂಗವನ್ನು ಬಿಗಿದು ವರನಾಗಿ ಮುಹೂರ್ತಕ್ಕೆ ಮುಂಚಿತವಾಗಿ ಒದಗಿ ಬರಬೇಕು ಅನ್ನೋದಾಗಿ ಓಲೆಯಲ್ಲಿ ಬರೆದಿರಿಸಿದ್ದಾರೆ. ಓಲೆಗೆ ಮಾನ್ಯತೆ ಕೊಟ್ಟು ಮುಹೂರ್ತಕ್ಕೆ ಮುಂಚಿತವಾಗಿ ಹೋಗಬೇಕಾದ ನನ್ನ ಆದ್ಯ ಕರ್ತವ್ಯ. ಆ ಕುರಿತು ಯೋಚಿಸುತ್ತಾ ಕುಳಿತುಕೊಳ್ಳುವುದಲ್ಲ. ಆದ್ರೆ ನಾನು ಅಷ್ಟೇ ಆದ್ರೆ ಆಗ್ತದೋ ಆಗ್ಲಿಕ್ಕಿಲ್ಲ. ನಮ್ಮವರು ಯಾವಾಗಲೂ ಹೇಳ್ತಾ ಇದ್ದಾರೆ ನಿಮ್ಮ ಮದುವೆ ದಿನವನ್ನು ನೋಡ್ಬೇಕು ಅಂತ. ನಿಮ್ಮ ಅವಕಾಶ ಕಲ್ಪಿಸಿಕೊಡ್ಬೇಕು. ಯಾರಲ್ಲಿ ಹೊಸ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ನನ್ನ ಮದುವೆಗೆ ಆದಷ್ಟು ಬೇಗ ಸಿದ್ಧರಾಗಿ ಪುರೋಹಿತರಿಗೆ ಓಲೆ ಕಳಿಸಿದ್ದೇನೆ. ವಾದ್ಯಘೋಷಗಳೊಂದಿಗೆ ವಿಜಯ ಸಂಭ್ರಮವನ್ನು ಸಾರುತ್ತಾ ನೇರ ನನ್ನ ಪ್ರವೇಶ ಶೋಣಿತಾಪುರದಲ್ಲಿದೆ. ಏನು ನಿಮಗೆ ತಲೆಗೆ ಬೆಟ್ಟಾಗಿದ್ಯಾ? ತಲೆ ಬೆಟ್ಟಾದ್ರೆ ಇಲ್ಲಿ ಬರ್ತದ? ಅವರ ಅವಸರ ನೋಡಿದ್ದೀರಾ? ಯಾಕೆ? ಮದುವೆ ನೋಡ್ಬೇಕು. ಮದುವೆ ನೋಡಿ ಆದಷ್ಟು ಬೇಗ ಆ ವ್ಯವಸ್ಥೆ ಆಗ್ಬೇಕು, ಬೇಗ ಹೋಗ್ಬೇಕು ಅನ್ನುವಂತ ಅವಸರದಲ್ಲಿದ್ದಾರೆ. ನೀವೇನು ಅವರನ್ನು ಮಧ್ಯದಲ್ಲಿ ತಡಿತಾ ಇದ್ದೀರಿ? ಇಲ್ಲಿ ಬರ್ದಾಕಿದ್ದು ಕಾಣುದಿಲ್ವಾ? ಈಗ ಬರೆದಾಕವರಿಗೆ ಕೆಲಸ ಇಲ್ಲ, ಬರೆದಾಕ್ತಾರೆ. ಅದ್ರಾಗಿ ನಡಿಬೇಕಂತ ಏನು ಬರ್ದಿದ್ಯಾ? ಇತ್ತ ಶೋಣಿತಾಪುರ ದಿತಿ ದೇವಿಯ ಮಾರ್ಫತ್ಯ ಅಂತ ಬರೆದು ಹಾಕಿದ್ದಾರೆ. ಇನ್ನು ಮುಂದೆ ಎಲ್ಲಿ ಹೋಗುದು? ನಾವೀಗ ಶೋಣಿತಾಪುರಕ್ಕೆ ಬಂದಾಯ್ತಾ? ಆ ಕಡೆ ಅಲ್ಲಿ ಇಲ್ಲಿ ನೋಡಿದ್ರೆ ತಳಿರು ತೋರಣ, ಈ ಕಡೆ ನೋಡಿದ್ರೆ ಹೂವಿನ ಚಪ್ಪರ ಬಿದ್ದಿದೆ. ಹಾಗಾದ್ರೆ ಬನ್ನಿ ಭಟ್ರೆ ಹೋಗುವ. ಮತ್ತೆ ಹೂವಿನ ಚಪ್ಪರ ಬಿದ್ದ ಮೇಲೆ ಮದುವೆ ಆಯ್ತಂತ ಲೆಕ್ಕ ಅಲ್ಲ? ಹಾಗಲ್ಲ, ಹೂವಿನ ಮಂಟಪ ಸಿಂಗಾರ ಮಾಡಿದ್ದಾರೆ. ಆ ಕಡೆ ಮೂಗಿಗೆ ಬಡೀತದೆ ವಾಸಣ್ಣೆ. ಅವ ಯಾಕೆ ಬಂದದ್ದು ವಾಸಣ್ಣ? ವಾಸನೆ, ಸುವಾಸನೆ. ಸುವಾಸನೆ ಸುವಾಸನೆ ಎಂತದ್ದು? ಅಡಿಗೆ ಮತ್ತೆ ಹೂವಿನ ಪರಿಮಳಯ್ಯ. ಹೂವಿನ ಪರಿಮಳ. ಆ ಕಡೆ ಈ ಕಡೆ ಪನ್ನೀರ್ ಪೂಸ್ತಾರೆ. ಎಲ್ಲ ಕಡೆಯಿಂದ ಏನು ಮಾಡ್ತಾ ಇದ್ದಾರೆ ಅವರಷ್ಟಕ್ಕೆ ಅವರು. ಆದ್ರೆ ಬಂದು ಇಷ್ಟೊತ್ತಾಯ್ತು, ನಮ್ಮನ್ನು ಮಾತನಾಡಿಸುವಂತ ವ್ಯಕ್ತಿ ಯಾರಾದ್ರೂ ಕಾಣ್ತಾ ಇದ್ದಾರಾ? ಅವರವರು ಕಿವಿಯಲ್ಲಿ ಬಾಯಿ ಬಿಡಾರ ಮಾಡುದು ಕಾಣುದಿಲ್ವಾ? ಅದ್ಯಾಕೆ ಅವರ ಕಿವಿ ಅವರ ಬಾಯಲ್ಲಿ ಬಿಡಾರ ಮಾಡಿದ್ದು? ಮತ್ತ್ಯಾಕಲ್ಲ, ಮದುಮಗನ ದಿವ್ವಣ ಬಂದಾಯ್ತು, ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವ ಅಂತ. ಮದುವೆ ಬೇಗ ಆಗ್ತದೆ, ನಮ್ಮದೊಂದು ಕೆಲಸ ನಡೀತದೆ ಅಂತ. ಹಾಗಾದ್ರೆ ಬಂದಂತ ನಮಗೆ ವ್ಯವಸ್ಥೆ ಆಗ್ಬೇಕಲ್ಲ? ಹೌದು. ಯಾರಿದ್ದಾರೆ? ಹೆಣ್ಮಕ್ಕಳ ಪಾರ್ವತ್ಯ ವ್ಯವಸ್ಥೆ ಹೇಗುಂಟು ಅಂತ ಗೊತ್ತಿಲ್ಲ. ಹೆಣ್ಮಕ್ಕಳಾದ್ರೂ ಮುಖ ಮುಖ ನೋಡ್ತಾ ಕುಳಿತಿದ್ದಾರಲ್ಲ, ಅವರಾದ್ರೂ ಬಂದು ಮಾತಾಡಿಸ್ಬೋದಿತ್ತಲ್ಲ. ನಮ್ಗ್ಯಾಕೆ ಅಂತ ಅದಕ್ಕಾಗೆ ಇರುವವರು ಹೆಣ್ಮಕ್ಕಳಿಲ್ವಾ? ಅವರಿರುವಾಗ ನಾವ್ಯಾಕೆ ಹೇಳುವುದು ಅಂತ ಅವ್ರು ಯಾರು ಹೇಳುದು? ವ್ಯವಸ್ಥೆಗಾಗಿ ಜನ ಬಿಟ್ಟಿರುವಾಗ ನಾವ್ಯಾಕೆ ಹೋಗ್ಬೇಕಂತ. ಆದ್ರೆ ಬಂದವರಿಗೆ ವ್ಯವಸ್ಥೆ ಆಗ್ಬೇಕಲ್ಲ. ನಾನು ನೋಡಿ ಬರ್ತೇನೆ ವ್ಯವಸ್ಥೆ. ನೀವು ಹೋದಲ್ಲಿ ವ್ಯವಸ್ಥೆ ಮಾಡಿ ಆಯ್ತು. ಆಗ್ಲಿ. ನಮಸ್ಕಾರ. 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 ನನಗೆ ಹಲವು ಮಕ್ಕಳ ತಾಯಿ ಬೇಕಿತ್ತು. ಓಯ್ ಭಟ್ರ, ಇಲ್ಲಿಗೆ ಹತ್ರ ಆಗ್ತದ? ಯಾಕೆ? ಅದು ಹಾಗಲ್ಲ, ಹಲವು ಮಕ್ಕಳ ತಾಯಿ ರಾಜಮಾತೆ ದಿತಿ ದೇವಿ ಬೇಕು ಅಂತ ದಿತಿ ದೇವಿಯನ್ನೇ ಕಾಣುವುದಕ್ಕೆ ಬಂದದ್ದು. ಹೌದೌದು. ನೀವೇ ಹಾಳಾಗಿ ಹೋಗ್ಲಿ ಅಲ್ಲ, ನನ್ನ ಬುದ್ಧಿಗೆ ಬೈಕೊಂಡದ್ದು. ನನ್ನ ಕಣ್ಮುಂದೆ ನೀವಿರುವಾಗ ನನಗೆ ಪಕ್ಕನೆ ಆಲೋಚನೆ ಆಗಲಿಲ್ಲ. ಈಗ ತಾವು ಯಾರಂತ ಗೊತ್ತಾಗಿಲ್ಲ? ಕುಳೆ ಪುರೋಹಿತರು. ಯಾವ ಕೊಲೆ? ಕೊಲೆ ಕುಳೆ ಪ್ರೇತ ಪ್ರೇತ ಅಂತ ಹೇಳಿದ್ದು. ಅದು ಹಿಂದಿನ ಬೇರೆ ಒಂದು ಭಾಷೆಯಲ್ಲಿ ಕುಲ
ಮಹಾಪುರೋಹಿತರು ವಂಶ ಕುಲೋದ್ಧಾರಕ. ಹಾಗೆ ಇವರ ವಂಶದ ಕುಲೋದ್ಧಾರಕ ನಾನು ಪುರೋಹಿತ ಭಟ್ಟ. ಹಾಗಾದ್ರೆ ನೀವು ಭಟ್ರ? ಅಲ್ಲ ಶೆಟ್ರು. ಯಾರು ಕೇಳಿದ್ರು? ಅದಲ್ಲ, ಏನು ಮದುವೆ ಮಾಡುತ್ತೇವೆ ಓ ಪುರೋಹಿತ್ರೆ, ಕೇಳೋದಕ್ಕೆ ಕಾರಣ ಉಂಟು. ಇಲ್ಲೇ ತನಕ ನಿಮ್ಮನ್ನು ನೋಡ್ಲಿಲ್ಲ, ನೋಡ್ಲಿಲ್ಲ. ಅದಕ್ಕಾಗಿ ಕೇಳಿದ್ದು. ನಿಮ್ಮ ಪತ್ರ ಪಾತಾಳ ಪಾತಾಳ ವಿದ್ಯುನ್ಮಾಲಿ ಹೌದು. ಮಾಸಿಂಗ ಮದುಮಗ ಎಲ್ಲಿದ್ದಾನೆ? ಭಟ್ರೆ ಎಲ್ಲ ಬೇರೆ ಬೇರೆ ಎಲ್ಲ ಒಟ್ಟಿಗೆ ಉಂಟು. ನಮಸ್ಕಾರ. ಪ್ರತಿ ನಮಸ್ಕಾರ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ರಾಜಮಾತೆ ದಿತಿದೇವಿ ಹೌದೇ ಇವರೇ. ಮತ್ತೊಮ್ಮೆ ಒಂದು ಶುಭವಾಗಲಿ. ಶುಭಾಗಲಿ ಶುಭಾಗಲಿ. ನಿಮ್ಮತ್ತೆಂತದ್ದು ಬೇರೆ ಆಶೀರ್ವಾದ ಅಲ್ಲ ಒಂದು ಶುಭವಾಗಲಿ. ಹಾಗೆ ಮದುಮಗನಿಗೆ ಎತ್ತರವಾದ ಪೀಠ. ಭಟ್ರೆ ಎತ್ತರದ್ದು ನನಗಂತೆ. ಹೌದೌದು ಬಂದವರಿಗೊಂದು ಕಂಬಳಿ ಹಾಸಿದ್ದಾರಲ್ಲ. ಓಯ್! ಓಯ್, ಏನು ಇಲ್ಲಿ ಬಂದವರೆಲ್ಲ ಮಲಗಲಿಕ್ಕೆ ಬಂದಂತ ಮಾಡಿದ್ದಾರೆ. ಹಾಗಲ್ಲ, ರತ್ನ ಕಂಬಳಿ ಅದು ಗೌರವದಲ್ಲಿ ಕೂತ್ಕೊಳ್ಳುವಂತ. ಮತ್ತೆ ಮೊದಲಿನ ಅಕ್ಷರ ಬಿಡುದು ಯಾಕೆ? ನಾನು ಆದಷ್ಟು ಬೇಗ ಮಹಾರಾಣಿಯವರೇ. ಪುರೋಹಿತ್ರೆ, ಪುರೋಹಿತ್ರೆ, ಈಗ ಬಂದವರಿಗೆ ಸ್ವಲ್ಪ ಕುಡಿದಕ್ಕೆ ಕೊಡುವಂತ. ಈಗ ಕೊಡುದು ಸ್ವಲ್ಪ ಬೇಡ. ಸ್ವಲ್ಪ. ಈಗ ಕೊಟ್ರೆ ಈಗಲೇ ಹುಲಿವೇಷ ಕುಣಿಯುವುದಕ್ಕೆ ತೊಡಗಿದ್ರೆ ಮದುವೆ ಮತ್ತೆ ಆಗೋದು ಆದ ಹಾಗೆ. ಹಾಗೆ ಓ ಪುರೋಹಿತ್ರೆ, ತಂಪು ಪಾನೀಯ, ತಂಪು ಪಾನೀಯ ತಂಪು ಪಾನೀಯ ಬರುವಾಗಲೇ ಅಲ್ಲಿ ಕೊಡ್ತಾ ಇದ್ದಾರೆ. ಕುಡಿದು ಬಂದಿದ್ದಾರೆ ಅವರು. ಬರುವಾಗಲೇ ಕುಡಿದು ಬನ್ನಿ. ಆದೀತು. ದೊಡ್ಡದಲ್ಲ. ಮದುಮಗ ಹೇಳಿದ್ದಾನೆ ನಿನ್ನ ಮುಖದಲ್ಲೇ ಎಲ್ಲ ಮಾಡಿ ಮುಗಿಸಿ. ಸ್ವಲ್ಪ ಸುಮ್ಮನಿರ್ತೀರ ಪುರೋಹಿತ್ರೆ? ಎಲ್ಲಿ ನಿಮ್ಮ ಮುಖದಲ್ಲಿ ಚಪ್ಪರ ಹಾಕುವುದೆಲ್ಲಿ, ಊಟಕ್ಕೆ ಕೊಡುವುದಿಲ್ಲ, ಎಂತ ಇದು? ಹಾಗದು ಮುಖೇನ ಮದುವೆ ಕಾರ್ಯಕ್ರಮ ಲೋಪ ಇಲ್ಲದೆ ಮಾಡಿ ಓ ಮುಗಿಸಿ. ಪುರೋಹಿತ್ರೆ, ಮತ್ತೆ ಮತ್ತೆ ಬಿಡಬೇಡಿ, ಸಮಸ್ಯೆ ಆಗ್ತದೆ. ಹೌದು, ಸಂಶಯ ಈಗ ಎಲ್ರಿಗೂ ಸಂಶಯ. ಸಮಸ್ಯೆ. ಅದೇ ಅದೇ ಅದೇ. ಆದಷ್ಟು ಬೇಗ ಕಾರ್ಯಕ್ರಮ ಮುಗಿಸಿ ಬಿಡುವ. ಆದ್ರೂ ಒಂದು